ಈ ವಿಡಿಯೋದಲ್ಲಿ ಕೇವಲ 3 ಸಾಮಗ್ರಿಯಲ್ಲಿ ಬಾಯಲ್ಲಿಟ್ಟರೆ ಕರಗುವಂಥ ಒಂದು ಸಿಹಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಸಿಹಿಯ ವಿಶೇಷತೆ ಏನೆಂದರೆ ಕೇವಲ 5 ನಿಮಿಷದಲ್ಲಿ ಇದನ್ನು ಮಾಡ್ಕೊಳ್ಬೋದು. ಪಾಕ ಬೇಡ, ಹಾಲು ಬೇಡ, ಹಾಲಿನ ಪುಡಿ ಕೂಡ ಬೇಕಾಗಿಲ್ಲ. ಸಿಹಿ ತಿನ್ನಬೇಕು ಅಂತ ಅನಿಸಿದಾಗ ಪಟ್ ಅಂತ ಇದನ್ನು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಫಸ್ಟ್ ಟೈಮ್ ಮಾಡಿದರೂ ಕೂಡ ಪರ್ಫೆಕ್ಟಾಗಿ ಇದನ್ನು ಮಾಡ್ಕೊಳ್ಬೋದು. ಬನ್ನಿ ಸಿಹಿಯನ್ನು ಹೇಗೆ ಮಾಡೋದು ಹಾಗೇನೆಲ್ಲ ಸಾಮಗ್ರಿ ಬೇಕಾಗುತ್ತೆ ಅಂತ ನೋಡೋಣ. ಹಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ಸಿಹಿಗೆ ನಾನಿಲ್ಲಿ ಸಕ್ಕರೆನ ಬಳಸ್ತಾ ಇದ್ದೀನಿ. ಸಕ್ಕರೆನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ನಯವಾಗಿರುವಂಥ ಒಂದು ಪೌಡ್ರನ್ನ ರೆಡಿ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿರ್ತೀನಿ. ಈಗ ಒಂದು ಪ್ಯಾನ್ಗೆ 1 ಕಪ್ ಆಗೋಷ್ಟು ಹುರ್ಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಹುರ್ಗಡ್ಲೆನ ಒಂದು 2-3 ಸೆಕೆಂಡ್ ತನಕ ಬಿಸಿ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಬೆಚ್ಚಗಾದರೆ ಸಾಕಾಗತ್ತೆ. ಜಾಸ್ತಿ ಹೊತ್ತೇನು ಇದನ್ನು ಬಿಸಿ ಮಾಡ್ಕೊಳ್ಬೇಕಂತೇನಿಲ್ಲ. ಯಾಕೆಂದರೆ ಹುರ್ಗಡ್ಲೆನೇ ಬಳಸ್ಕೊಳ್ತಾ ಇರೋದ್ರಿಂದ ಇದನ್ನು ಒಂದು 2-3 ಸೆಕೆಂಡ್ ತನಕ ಬೆಚ್ಚಗಾಗೋದಕ್ಕೆ ಬಿಟ್ಟರೆ ಸಾಕು. ಇದೀಗ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. 3-4 ಸೆಕೆಂಡ್ ಆಗಿದೆ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಇರೋದ್ರಿಂದ ಇದನ್ನು ತಣ್ಣಗಾಗೋದಕ್ಕೆ ಇಡಬೇಕಾಗತ್ತೆ. ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಒಂದು ಸ್ವೀಟ್ ಟ್ರೇನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪವನ್ನು ಸವರಿಟ್ಕೊಳ್ತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದರೂ ಸವರಿಟ್ಕೊಳ್ಬೋದು. ಸ್ವೀಟ್ ಟ್ರೇ ಇದ್ದರೆ ಉಪಯೋಗಿಸ್ಕೊಳ್ಳಿ, ಇಲ್ಲಾಂದರೆ ಬಟ್ಲನ್ನು ಉಪಯೋಗಿಸ್ಕೊಂಡು ಕೂಡ ಇದನ್ನು ಮಾಡ್ಕೊಳ್ಬೋದು. ಈಗ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಹುರ್ಗಡ್ಲೆ ಕೂಡ ತಣ್ಣಗಾಗಿದೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ನಯವಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕು. ತರ್ತರಿ ಇಲ್ದಿದ್ದ ಹಾಗೆ ಆದಷ್ಟು ನಯವಾಗಿ ಪೌಡ್ರ್ ಮಾಡ್ಕೊಳ್ಳಿ. ನಾನೊಂದು 2 ಏಲಕ್ಕಿಯನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಏಲಕ್ಕಿ ಇಷ್ಟ ಇಲ್ಲದಿದ್ದರೆ ನೀವು ಅದನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಕೇವಲ 3 ಸಾಮಗ್ರಿಯಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೋದು. ಈ ಸಿಹಿಯನ್ನು ಆದಷ್ಟು ನಯವಾಗಿರುವಂಥ ಒಂದು ಪೌಡ್ರನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಆದರೂ ಇದರಲ್ಲಿ ಸ್ವಲ್ಪ ತರ್ತರಿ ಎಲ್ಲ ಇದ್ದೇ ಇರುತ್ತೆ. ಹಾಗಾಗಿ ಇದನ್ನು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಈ ರೀತಿ ಜರಡಿ ಹಿಡ್ಕೊಂಡ್ರೆ ತರ್ತರಿ ಎಲ್ಲ ಮೇಲ್ಗಡೆ ಬಂದಿರುತ್ತೆ. ನಯವಾಗಿರುವಂತಹ ಪೌಡ್ರನ್ನ ನೀವು ಉಪಯೋಗಿಸ್ಕೊಂಡು ಸಿಹಿಯನ್ನು ಮಾಡ್ಕೊಳ್ಬೋದು. ಆದಷ್ಟು ನಯವಾಗಿಯೇ ಗ್ರೈಂಡ್ ಮಾಡ್ಕೊಳ್ಳಿ. ಆದರೂ ಸ್ವಲ್ಪ ಎಲ್ಲ ತರ್ತರಿ ಇದ್ದೇ ಇರುತ್ತೆ. ಎಷ್ಟೇ ನಯವಾಗಿ ಗ್ರೈಂಡ್ ಮಾಡಿಕೊಂಡ್ರು ನೋಡಿ ಈ ರೀತಿ ತರ್ತರಿ ಇದ್ದೇ ಇರುತ್ತೆ. ಇದನ್ನು ತೆಗೆದು ನಯವಾಗಿರುವಂತಹ ಪೌಡ್ರನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈಗ ಒಂದು ಪ್ಯಾನ್ಗೆ ಒಂದು ಅರ್ಧ ಕಪ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪವನ್ನು ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಕೂಡಲೇ ಬಿಸಿಯಾಗಿಬಿಡತ್ತೆ. ತುಪ್ಪ ಕರಗಿದೆ. ಇದಕ್ಕೆ ನಾನು ಇವಾಗ ರೆಡಿ ಮಾಡ್ಕೊಳ್ಳೋಂಥ ಹುರ್ಗಡ್ಲೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ರೆಡಿ ಮಾಡ್ಕೊಳ್ಳೋಂತಹ ಸಕ್ಕರೆ ಪೌಡ್ರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದೀಗ ಎರಡನ್ನೂ ಸೇರಿಸ್ಕೊಂಡಿದ್ದಾಗಿದೆ. ಇವಾಗ ನಾನು ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ 3 ಸಾಮಗ್ರಿಯನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಸ್ವೀಟ್ ರೆಡಿಯಾಗಿಬಿಡತ್ತೆ. ಇದೀಗ ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಿಮಗೆ ತುಂಬ ನೀರು ಅನಿಸಿದೆ, ಸ್ವಲ್ಪ ಇನ್ನೂ ಗಟ್ಟಿಯಾಗಿಲ್ಲ ಅಂತ ಅನಿಸಿದ್ರೆ ಸ್ವಲ್ಪ ಹುರ್ಗಡ್ಲೆನ ಪೌಡ್ರ್ ಮಾಡಿಕೊಂಡು ಹಾಕ್ಕೊಳ್ಬೋದು. ನಿಮಗೆ ಅನಿಸುತ್ತೆ ಹಾಗೆ ಸ್ವಲ್ಪ ನೀರು ಆಗಿದೆ ಅಂತ, ಬಟ್ ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರ ಕರೆಕ್ಟಾಗಿ ಒಳ್ಳೆ ಟೆಕ್ಸ್ಚರ್ ಬರುತ್ತೆ. ಇದೀಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. 3 ಸಾಮಗ್ರಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದ ಹಾಗೆ ಇದು ಕಂಪ್ಲೀಟಾಗಿ ಗಟ್ಟಿಯಾಗಿಬಿಡುತ್ತೆ. ಪಾತ್ರೆ ತಳವನ್ನು ಬಿಟ್ಟು ಒಂದು ಮುದ್ದೆ ರೀತಿ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ ಈ ರೀತಿ ಆಗ್ತಾಯಿದೆ. ಇದೀಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಒಂದೇ 1 ನಿಮಿಷದಲ್ಲೇ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವೀಟನ್ನು ರೆಡಿ ಮಾಡ್ಕೊಳ್ಬೋದು. ಹೆಚ್ಚು ಸಮಯ ಕೂಡ ತೊಗೊಳ್ಳಲ್ಲ ಈ ಸಿಹಿ ಮಾಡ್ಕೊಳ್ಳೋಕ್ಕೆ. ಇವಾಗ ಇದನ್ನು ನಾನು ಸ್ವೀಟ್ ಟ್ರೇಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಏನಾದರೂ ಚಿಕ್ಕ ಪುಟ್ಟ ಫಂಕ್ಷನ್ ಇದ್ದಾಗ ಈ ಸಿಹಿಯನ್ನು ಮಾಡ್ಕೊಳ್ಬೋದು. ಯಾಕೆಂದರೆ ಕ್ವಿಕ್ಕಾಗಿ ಆಗುತ್ತೆ. ಮನೆಗೆ ಗೆಸ್ಟ್ ಬರ್ತಾರೆ, ಏನಾದರೂ ಫಂಕ್ಷನ್ ಇದೆ ಅಂತ ಇದ್ದಾಗಲೂ ಕೂಡ ಇದನ್ನು ಮಾಡ್ಕೊಳ್ಬೋದು. ಹೆಚ್ಚು ಸಮಯ ಕೂಡ ತೊಗೊಳ್ಳಲ್ಲ, ಹಾಗೆ ಸಾಮಗ್ರಿ ಕೂಡ ಹೆಚ್ಚು ಬೇಕಾಗಿಲ್ಲ. 3 ಸಾಮಗ್ರಿ ಸಾಕು. ಮನೆಯಲ್ಲೆಲ್ಲ ಇದ್ದೇ ಇರುತ್ತೆ ಈ 3 ಸಾಮಗ್ರಿ. ಕ್ವಿಕ್ಕಾಗಿ ಇದನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿ ಈಗ ಸ್ವೀಟ್ ಟ್ರೇಗೆ ಹಾಕಿಬಿಟ್ಟು ಲೆವೆಲ್ ಮಾಡ್ಕೊಳ್ತಾ ಇದ್ದೀನಿ. ಇದೀಗ ಸ್ವಲ್ಪ ನೀರು ಅನಿಸ್ತಾ ಇದೆ, ಸ್ವಲ್ಪ ಗಟ್ಟಿ ಆಗ್ತಾ ಇಲ್ಲ ಅನಿಸುತ್ತೆ ನಿಮಗೆ. ಬಟ್ ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರ ಕರೆಕ್ಟಾಗಿ ಬರುತ್ತೆ. ಇದೇ ಹದದಲ್ಲಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಕೂಡಲೇ ಟ್ರೇಗೆ ಹಾಕಿಬಿಡಿ. ಟ್ರೇಗೆ ಹಾಕಿಬಿಟ್ಟು ಲೆವೆಲ್ ಮಾಡ್ಕೊಂಡ್ರೆ ಆಯಿತು. 3 ಸಾಮಗ್ರಿಯನ್ನು ಮಿಕ್ಸ್ ಮಾಡೋದು, ಹಾಗೆ ತೆಗೆದು ಟ್ರೇಗೆ ಹಾಕಿಬಿಡೋದು ಅಷ್ಟೇ. ಇಷ್ಟೇ, ತುಂಬಾ ಈಸಿ ಈ ಸಿಹಿ ಮಾಡ್ಕೊಳ್ಳೋದು. ಆಮೇಲೆ ಲೆವೆಲ್ ಮಾಡ್ಕೊಳ್ಳೋದು ಇಷ್ಟೇ. ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ನಿಮಗೆ ಟೈಮ್ ಇದ್ದರೆ ಹೊರಗಡೆನೇ ಇದನ್ನು ತಣ್ಣಗಾಗೋದಕ್ಕೆ ಇಟ್ಬಿಡಿ, ರೂಮ್ ಟೆಂಪ್ರೇಚರಲ್ಲೇ. ಅಥವಾ ನಿಮಗೆ ಟೈಮ್ ಇಲ್ಲ, ಕ್ವಿಕ್ಕಾಗಿ ಮಾಡ್ಕೊಳ್ಬೇಕಂತಿದ್ರೆ ಒಂದು 5 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಡಿ, ಗಟ್ಟಿಯಾಗಿಬಿಡುತ್ತೆ. 5 ನಿಮಿಷದಲ್ಲೆಲ್ಲ ಇದು ಗಟ್ಟಿಯಾಗಿಬಿಡುತ್ತೆ. ನಂತರ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ನಿಮಗೆ ಜಾಸ್ತಿ ಸಮಯ ಇದ್ದರೆ ಇದನ್ನು ಹಾಗೆ ರೂಮ್ ಟೆಂಪ್ರೇಚರಲ್ಲೇ ಸುಮಾರು ಹೊತ್ತು ಇಡ್ಬೋದು. ನಂತರ ಅದನ್ನು ಕಟ್ ಮಾಡಿ ಸರ್ವ್ ಮಾಡ್ಬೋದು. ನೋಡಿ ಇದೀಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳಿ. ಸ್ಕ್ವೇರ್ ಶೇಪಲ್ಲಿ ಬೇಕಾದರೆ ಸ್ಕ್ವೇರ್ ಶೇಪಲ್ಲಿ, ಅಥವಾ ಡೈಮಂಡ್ ಶೇಪಲ್ಲಿ ಬೇಕಾದರೆ ಡೈಮಂಡ್ ಶೇಪಲ್ಲಿ, ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡ್ಬೋದು. ನೋಡಿ ನಾನು ಈ ರೀತಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೀಟಾಗಿ ಕಟ್ ಆಗ್ತಾ ಇದೆ. ಆಮೇಲೆ ಇದನ್ನು ತೆಗೆದ್ರೆ ಆಯಿತು. ಯಾವ ಶೇಪಲ್ಲಿ ಕಟ್ ಮಾಡಿದ್ದೀನೋ ಆ ಶೇಪಲ್ಲಿ ತೆಗೆದು ಸರ್ವ್ ಮಾಡಿದರೆ ಆಯಿತು.
ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಮಾಡ್ತಾ ಮಾಡ್ತಾ ಇದ್ದ ಹಾಗೆಲ್ಲ ಖಾಲಿ ಆಗಿಬಿಡ್ತದೆ, ಅಷ್ಟು ರುಚಿಯಾಗಿ ಬರುತ್ತೆ. ಇದನ್ನು ನೀವು ಸ್ಟೋರ್ ಮಾಡಿನೂ ಇಟ್ಕೊಳ್ಬೋದು. ತಿಂಗ್ಳುಗಟ್ಟಲೆ ಇಟ್ಟರೂ ಕೂಡ ಕೆಡಲ್ಲ. ತುಪ್ಪ ಬಳಸಿ ಮಾಡಿರೋದ್ರಿಂದ ತುಂಬ ದಿವಸದ ತನಕ ಇಟ್ಟರೂ ಕೆಡಲ್ಲ. ನೋಡಿ, ಹಾಲಿನ ಸ್ವೀಟೆಲ್ಲ ತಿಂದಿರ್ತೀರಲ್ಲ, ಹಾಲಿನ ಬರ್ಫಿ ಎಲ್ಲ, ಮಿಲ್ಕ್ ಬರ್ಫಿ ಎಲ್ಲ ಅದೇ ಥರ ಬರುತ್ತೆ ರುಚಿ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಹಾಲಿನ ಪುಡಿಯನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಮಿಕ್ಸ್ ಮಾಡ್ಕೊಳ್ಳುವಾಗ ಬೇಕಂತೇನಿಲ್ಲ, ಇದೇ 3 ಸಾಮಗ್ರಿಯಲ್ಲಿ ಮಾಡ್ಕೊಳ್ಬೋದು. ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬೇಕಂತಿದ್ರೆ ಹಾಲಿನ ಪುಡಿ ಮಿಕ್ಸ್ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಸಕ್ಕರೆ ಬಳಸಿ ಮಾಡಿದ್ದೀನಿ. ನೀವು ಬೇಕಾದರೆ ಬೆಲ್ಲದ ಪೌಡ್ರನ್ನ ಬಳಸ್ಕೊಂಡು ಟ್ರೈ ಮಾಡಿ ನೋಡಿ, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದೇ ರೀತಿ ಮಾಡಿಕೊಂಡ್ರೆ ಆಯಿತು. ನೋಡಿದ್ದೀಗ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು. ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಟೆಕ್ಸ್ಚರ್ ನೋಡಿ, ಕಾಣಿಸ್ತಿರ್ಬೋದು. ಬೇಕ್ರಿ ಸ್ಟೈಲಲ್ಲೇ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸ್ವೀಟ್ ಶಾಪಲ್ಲಿ, ಬೇಕ್ರಿಗಳೆಲ್ಲ ಸಿಗುವಂತಹ ಸಿಹಿಯನ್ನು ಸಿಂಪಲಾಗಿ ಮನೇಲಿರುವಂಥ ಒಂದು 3 ಸಾಮಗ್ರಿಯಲ್ಲೆಲ್ಲ ರೆಡಿ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನಾನು ಹಲವಾರು ರೀತಿಯ ಸಿಹಿ ರೆಸಿಪಿಗಳು, ಬ್ರೇಕ್ಫಾಸ್ಟ್ ರೆಸಿಪಿ ಹಾಗೆ ಸ್ನ್ಯಾಕ್ಸ್ ರೆಸಿಪಿನೆಲ್ಲ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆ ವಿಡಿಯೋಗಳನ್ನೆಲ್ಲ ನೋಡ್ಕೊಳ್ಬೋದು. ನೀವು ಫೇಸ್ಬುಕ್ಕಿಂದ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ತಪ್ಪದೇ ಫಾಲೋ ಮಾಡಿ. ಹಾಗೆ ಯೂಟ್ಯೂಬಿಂದ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವು ಎಲ್ಲಿಂದ ಕಮೆಂಟ್ ಮಾಡ್ತಾ ಇದ್ದೀರಾ ಅಂತಲೂ ಮೆನ್ಷನ್ ಮಾಡಿ. ಇನ್ನಷ್ಟು ಹೊಸ ರೀತಿಯ ಅದ್ಭುತವಾದ ರೆಸಿಪಿಗಳೊಂದಿಗೆ ಸಿಗೋಣ. ಧನ್ಯವಾದಗಳು.